ಯುಗಾದಿಯ ಚೈತನ್ಯ ಮತ್ತು ಕರ್ನಾಟಕದ ಶ್ರೀಮಂತ ಪಾಕಶಾಲೆ ಪರಂಪರೆಯನ್ನು ಆಚರಿಸುವ ಎಂಟಿಆರ್ ಬೆಂಗಳೂರಿನ ಸಹಕಾರ ನಗರದ ಮೈದಾನದಲ್ಲಿ ಒಂದು ದಿನದ ಆಹಾರ ಉತ್ಸವ ಎಂಟಿಆರ್ ಕರುನಾಡು ಸ್ವಾದ ಯುಗಾದಿ ವಿಶೇಷ ಆವೃತ್ತಿಯನ್ನು ಯಶಸ್ವಿಯಾಗಿ ಆಯೋಜಿಸಿತು. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವ ಶ್ರೀಕೃಷ್ಣ ಬೈರೇಗೌಡ ಅವರ ತಂಡದ ಸಹಭಾಗಿತ್ವದಲ್ಲಿ ಆಯೋಜಿಸಲಾದ ಈ ಉತ್ಸವವು ಆಹಾರ ಪ್ರಿಯರು, ಕುಟುಂಬಗಳು ಮತ್ತು ಸಾಂಸ್ಕೃತಿಕ ಉತ್ಸಾಹಿಗಳನ್ನು ರಾಜ್ಯದ ವೈವಿಧ್ಯಮಯ ಆಹಾರ ಸಂಪ್ರದಾಯಗಳ ಮೂಲಕ ತಲ್ಲೀನಗೊಳಿಸುವ ಒಂದು ಪ್ರಯಾಣಕ್ಕಾಗಿ ಒಟ್ಟುಗೂಡಿಸಿತು. ಹಿಂದೂ ಸಂಪ್ರದಾಯಗಳಲ್ಲಿ ಹೊಸ ವರ್ಷ ಸ್ವಾಗತಿಸುವ ಯುಗಾದಿಯ ಶುಭ ಹಬ್ಬವನ್ನು ಗುರುತಿಸಲು ಆಯೋಜಿಸಲಾದ ಎಂಟಿಆರ್ ಕರುನಾಡು ಸ್ವಾದ ಉತ್ಸವದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ಕೊಡಗಿನಾದ್ಯಂತ 40ಕ್ಕಿಂತ ಹೆಚ್ಚಿನ ಅಧಿಕೃತ ಪ್ರಾದೇಶಿಕ ಭಕ್ಷ್ಯಗಳು ಮತ್ತು ಸಾಂಪ್ರದಾಯಿಕ ಸಿಹಿ ತಿನಿಸುಗಳನ್ನು ಪ್ರದರ್ಶಿಸಲಾಯಿತು. ಈ ಉತ್ಸವವು ಕರ್ನಾಟಕದ ಪಾಕ ಪದ್ಧತಿಯ ಮೂಲ ಬೇರುಗಳನ್ನು ಉತ್ತರದ ದಿಟ್ಟ ಮತ್ತು ದಕ್ಷಿಣದ ಹಳ್ಳಿಗಾಡಿನ ಸುವಾಸನೆಗಳಿಂದ ಸಂಸ್ಕರಿಸಿದ ಶ್ರೀಮಂತ ಕೊಡುಗೆಗಳು ಮತ್ತು ಕೊಡಗಿನ ವಿಶಿಷ್ಟ ಅಭಿರುಚಿಗಳನ್ನು ಮರುಶೋಧಿಸುವ ಒಂದು ರೋಮಾಂಚನಕಾರಿ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು. ಎಂಟಿಆರ್ನ ಪ್ರಸಿದ್ಧ ರವಾ ಇಡ್ಲಿ ಮತ್ತು ಮಸಾಲಾ ದೋಸೆ ಸೇರಿದಂತೆ ಅದರ ಜನಪ್ರಿಯ ವೈವಿಧ್ಯಮಯ ಆಹಾರಗಳು ಕರ್ನಾಟಕದ ಆಹಾರ ಪರಂಪರೆಯೊಂದಿಗೆ ಬ್ರಾಂಡ್ ಹೊಂದಿರುವ ಆಳವಾದ ಸಂಪರ್ಕವನ್ನು ಬಲಪಡಿಸಿದವು. ಈ ಉತ್ಸವವು ಉತ್ಸಾಹಭರಿತ ಸಮುದಾಯ ಆಧಾರಿತ ವಾತಾವರಣ ಸೃಷ್ಟಿಸಿತು. ಅಲ್ಲಿ ಪ್ರಾಚೀನ ಪಾಕವಿಧಾನಗಳು, ಸಾಂಸ್ಕೃತಿಕ ನಿರೂಪಣೆಗಳು ಮತ್ತು ಹಬ್ಬದ ಆಚರಣೆಗಳು ಸರಾಗವಾಗಿ ಸಮ್ಮಿಲನಗೊಂಡವು. ಈ ಕಾರ್ಯಕ್ರಮವು ಇಡೀ ದಿನ ಬಹು ಸಮಯಗಳಲ್ಲಿ ಭಾಗವಹಿಸಿದ್ದ 2200ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಉತ್ಸಾಹಭರಿತ ಪ್ರತಿನಿಧಿಗಳಿಗೆ ಸಾಕ್ಷಿಯಾಯಿತು. ಇದು ನೈಜ ಪ್ರಾದೇಶಿಕ ಆಹಾರ ಅನುಭವಗಳಲ್ಲಿ ಗ್ರಾಹಕರ ಆಸಕ್ತಿ ಹೆಚ್ಚಿಸುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಟಿಆರ್ನ ಸಿಇಒ ಶ್ರೀ ಸುನೈ ಭಾಸಿನ್, ಎಂಟಿಆರ್ ಹುಟ್ಟಿದ್ದೇ ಕರ್ನಾಟಕದಲ್ಲಿ. ಹಾಗಾಗಿ ಎಂಟಿಆರ್ ಕರುನಾಡು ಸ್ವಾದದ ನಮ್ಮ ಮೂಲ ಬೇರುಗಳಿಗೆ ಇದು ಹೃತ್ಪೂರ್ವಕ ಗೌರವವಾಗಿದೆ. ಯುಗಾದಿ ನಮಗೆ ಹೊಸ ಆರಂಭ ಸೂಚಿಸುತ್ತದೆ. ನಮ್ಮ ಭೂಮಿಯನ್ನು ತಲೆಮಾರುಗಳಿಂದ ವ್ಯಾಖ್ಯಾನಿಸಿರುವ ಸ್ವಾದಗಳನ್ನು ಗೌರವಿಸುವ ಮೂಲಕ ಅವುಗಳನ್ನು ಆಚರಿಸುವುದಕ್ಕಿಂತ ಅರ್ಥಪೂರ್ಣವಾದ ಬೇರೊಂದು ಮಾರ್ಗವಿಲ್ಲ. ಎಂಟಿಆರ್ ಕರುನಾಡು ಸ್ವಾದದೊಂದಿಗೆ ನಾವು ಕರ್ನಾಟಕದ ಶ್ರೀಮಂತ ಪ್ರಾದೇಶಿಕ ಪಾಕ ಪದ್ಧತಿಯನ್ನು ಮುಂಚೂಣಿಗೆ ತರುತ್ತಿದ್ದೇವೆ. ಗ್ರಾಹಕರನ್ನು ನಮ್ಮ ಕರ್ನಾಟಕದ ಅಭಿರುಚಿಗಳು, ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಹೆಮ್ಮೆಯೊಂದಿಗೆ ಮರು ಸಂಪರ್ಕಿಸುತ್ತಿದ್ದೇವೆ ಎಂದರು. ನಾರ್ತ್ ಕರ್ನಾಟಕದಿಂದ ಗುಲ್ಬರ್ಗಾ ಭಾಗದ ಒಂದು ವಿಶೇಷ ಖಾದ್ಯ ಪದಾರ್ಥಗಳನ್ನ ಅಲ್ಲಿಯವ್ರನ್ನ ಕರೆಸಿ ನಾವು ಅಲ್ಲಿಯವ್ರ ಕೈಲೇ ರೆಡಿ ಮಾಡಿಸಿ ಇಲ್ಲಿ ನಿಮ್ಮ ಎಲ್ಲ ಕ್ಷೇತ್ರದ ಜನಕ್ಕೆ ಒದಗಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆಯೇ ದಕ್ಷಿಣ ಕರ್ನಾಟಕದ ವಿಶೇಷ ಪದಾರ್ಥಗಳನ್ನು ಕೂಡ ದಕ್ಷಿಣ ಪದಾರ್ಥದಿಂದ ಅಲ್ಲಿ ಸ್ಪೆಷಲಿಸ್ಟ್ ಬಂದು ಮಾಡಿ ಇಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟು ನೀವು ಹಾಗೆ ಬಂದರೆ ಕೊಡಗು ಪ್ರದೇಶದಿಂದ ವಿಶೇಷವಾಗಿ ಕೊಡಗು ಆ ಒಂದು ಪ್ರದೇಶದಲ್ಲಿ ಹೆಚ್ಚಿಗೆ ಮಾಡುವಂಥ ಖಾದ್ಯಗಳನ್ನ ನಾವು ಇವತ್ತು ಇಲ್ಲಿ ಮಾಡಿ ನಿಮ್ಮೆಲ್ರಿಗೂ ಒದಗಿಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ನೀವು ಹಾಗೆ ಮುಂದೆ ಹೋಗಿ ನೋಡೋದಾದರೆ ಅಲ್ಲಿ ಎಂಟಿಆರ್ ಸಿಗ್ನೇಚರ್, ಎಂಟಿಆರ್ ಮೊದಲಿಗೆ ಏನು ಸ್ಟಾರ್ಟ್ ಮಾಡಿದರು ದೋಸೆ, ರವಾ ಇಡ್ಲಿ ಇಲ್ಲ, ಅದು ಇಲ್ಲಿ ವಿಶೇಷವಾಗಿ ಈಗ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದರೆ ರೊಟ್ಟಿ ಇರ್ಬೋದು, ಹಾಗೆ ಕೊಡಗು ಕಡೆ ಬಂದರೆ ಕೊಡಗುನ ವಿಶೇಷ ರೊಟ್ಟಿ ಪದಾರ್ಥಗಳಿರ್ಬೋದು. ಅಲ್ಲಿ ವಿಶೇಷ ತುಂಬ ಪದಾರ್ಥಗಳಿದೆ. ಸುಮಾರು ಇವತ್ತಿಗೆ ನೀವು ಆಲ್ಮೋಸ್ಟು 90ರಿಂದ 92 ವಿಶೇಷ ಐಟಮ್ಗಳು ಇದೆ ಎಲ್ಲ ಸೇರಿ. ಅದಲ್ಲದೆ ನಿಮಗೆ ಜ್ಯೂಸ್ಗಳು, ವಿಶೇಷವಾಗಿ ಜ್ಯೂಸ್ಗಳು ಅಲ್ಲಿ ಫೇಮಸ್ ಆಗಿರೋಂಥ ಜ್ಯೂಸ್ಗಳು ಸಿಗ್ತಾಯಿದೆ. ಇಲ್ಲಿ ಎಂಟಿಆರ್ ಕೌಂಟ್ರು ನೋಡ್ತಾ ಇದ್ದಾರೆ. ಈ ಕೌಂಟ್ರಲ್ಲಿ ಎಂಟಿಆರ್ ಮಾಡ್ತಕ್ಕಂಥ ಎಲ್ಲ ಮೈಸೂರು ಪಾಕ್ ಇರ್ಬೋದು, ಆಮೇಲೆ ಲಡ್ಡು ಇರ್ಬೋದು, ಕೋಕೋನಟ್ ಬರ್ಫಿ ಇರ್ಬೋದು, ಪ್ಲಸ್ ನಮ್ಮ ಕರ್ನಾಟಕದ ಫೇಮಸ್ ಸ್ವೀಟ್ ಇರ್ತಕ್ಕಂಥ ಹೋಳಿಗೆ ಕೂಡ ಇಲ್ಲಿ ಎಲ್ರಿಗೂ ಸಿಗ್ತಾ ಇದೆ. ಇಲ್ಲಿ ನಾವು ಒಂದು ಮಿನಿಮಮ್ ಏನು ಅಮೌಂಟ್ ಇದೆ ಅದನ್ನಷ್ಟನ್ನು ಮಾತ್ರ ಚಾರ್ಜ್ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲರೂ ಬಂದು ಎಲ್ಲ ಕರ್ನಾಟಕ ಭಾಗದ ವಿಶೇಷ ಏನು ಖಾದ್ಯಗಳಿದೆ ಅದನ್ನು ಒಂದು ಸೂರಿನಡಿಯಲ್ಲಿ ಎಲ್ಲರೂ ಸವಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.